ಹರೇ ರಾಮ. ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ನಮಸ್ಕಾರ. ನಿಮ್ಮೆಲ್ಲರ ಇಚ್ಛೆಯಂತೆ ಅಪೇಕ್ಷೆಯಂತೆ ಇವತ್ತು ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ದೀನಿ, ಅಭಿರುಚಿ ಅಂತ. ಇದರಲ್ಲಿ ಅಡಿಗೆ ಮನೆಯಲ್ಲೇ ನಿಂತಿದ್ದೀನಿ ಈಗ. ಅಡಿಗೆ ಹಾಗೆ ಕರಕುಶಲ ಕಲೆಗಳು, ನನ್ನೆಲ್ಲ ಗಾರ್ಡನಿಂಗ್ ಎಲ್ಲ ಒಂದು ಕಲೆಯನ್ನ ಇದರಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ದಿನದಿಂದ ಕೇಳ್ತಿದ್ರಿ, ನನ್ನೆಲ್ಲೋ ಅಡುಗೆ ಸ್ಪರ್ಧೆಗಳಿಗೆ ಹೋದಾಗ ಅಥವಾ ಪ್ರದರ್ಶನಗಳಿಗೆ ಹೋದಾಗೆಲ್ಲ ಬಹುಮಾನ ಬಂದಾಗ, ಆಮೇಲೆ ನನ್ನೆಲ್ಲ ಕರಕುಶಲ ಕಲೆಗಳನ್ನೆಲ್ಲ ನೋಡಿ ನೀನೊಂದು ಯೂಟ್ಯೂಬ್ ಚಾನಲ್ ಮಾಡು ಅಂತ ಎಲ್ಲರೂ ಕೇಳ್ತಿದ್ರಿ. ಆದ್ರೆ ನನ್ನ ಒಂದು ಬಿಡುವಿಲ್ಲದ ದಿನಚರಿಯಲ್ಲಿ ನನಗೆ ಅದು ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ತುಂಬಾ ಜನ ಕೇಳ್ತಾ ಇರುವಾಗ ಎಲ್ಲರಲ್ಲೂ ಕೂಡ ಈಗಾಗಲೇ ತುಂಬಾ ಚಾನೆಲ್ಗಳು ಇದ್ರೂ ಕೂಡ ಎಲ್ಲರಲ್ಲೂ ಕೂಡ ಪ್ರತಿ ವ್ಯಕ್ತಿಯಲ್ಲೂ ಕೂಡ ಒಂದಲ್ಲ ಒಂದು ಕಲಿಯೋ ಒಂದು ಹೊಸದು ಇದ್ದೇ ಇರುತ್ತೆ. ಹಾಗಾಗಿ ನನ್ನಲ್ಲಿ ಏನೋ ನಿಮ್ಗೆ ಕಲಿಯೋ ಅಂತದ್ ಇದ್ರೆ ನೀವು ಕಲ್ತ್ಕೊಳ್ಳಿಕ್ ಅನುಕೂಲ ಆಗ್ಲಿ ಅಂತ ನಿಮ್ಮೆಲ್ಲರ ಇಚ್ಛೆಯಂತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇವತ್ತು ಪ್ರಾರಂಭ ಮಾಡ್ತಿದ್ದೀನಿ. ಅಭಿರುಚಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನನ್ನ ಒಂದು ಪ್ರಸಿದ್ಧವಾದ ಗೃಹ ಉತ್ಪನ್ನ ಅಂಜೂರ ಲೇಹವನ್ನ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತಿದ್ದೀನಿ. ಈಗಾಗ್ಲೇ ಸಾವಿರಾರು ಜನ ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಅಂಜೂರ ಲೇಹದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಂಜೂರ ಹಣ್ಣು ಜಾಸ್ತಿ ದಿನ ಇಡಕ್ ಬರಲ್ಲ. ಹಾಗಾಗಿ ಡ್ರೈ ಮಾಡ್ಬೇಕು, ಇಲ್ಲ 3 ದಿನದಲ್ಲಿ ಖಾಲಿ ಮಾಡ್ಬೇಕು. ಆ ನಂತರ ಅದು ಹಾಳಾಗ್ಬಿಡುತ್ತೆ. ಬೇರೆ ಯಾರಿಗಾದ್ರೂ ಕೊಟ್ಟು ಕಳ್ಸ್ಬೇಕು ಹೊರಗಡೆ ಅಂತ, ಅಥವಾ ಬಂಧು ಬಳಗ ನೆಂಟ್ರಿಸ್ಟ್ರಿಗೆ ಅಂದ್ರೂ ಕೂಡ ಅದು ತಗೊಂಡು ಹೋಗುವಾಗ್ಲೇ ಹಾಳಾಗ್ತಿತ್ತು. ಆಗ ಅದಕ್ಕೊಂದು ಕಂಡ್ಕೊಂಡಿದ್ದು ಅಂದ್ರೆ ಅಂಜೂರ ಲೇಹ. ಅದು ಮೊದಲಿಗೆ ಮನೆಯಲ್ಲಿ ಹಾಗೂ ನೆಂಟ್ರಿಸ್ಟ್ರಿಗೆ ಮಾಡ್ಕೊಡ್ತಿರ್ತಿದ್ರು. ಆ ನಂತರದಲ್ಲಿ ಅದು ಅವರಿಗೆ ಆರೋಗ್ಯಕ್ಕೆ ಅನುಕೂಲ ಆದಾಗ ಒಬ್ರಿಂದೊಬ್ರಿಗೆ ಹೇಳಿ ನನಗೂ ಬೇಕು ಅಂತ ಅದು ಒಂದು ಈಗ ನನ್ನ ಗೃಹ ಉತ್ಪನ್ನವಾಗಿ ಮಾರ್ಪಾಡಾಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾಟಿ ವೈದ್ಯರಿಂದ ಕಲ್ತುಕೊಂಡಂತ ಒಂದು ಇದು ಲೇಹ. ಇದು ಮೊದಲಿಗೆ ನಾನು ಇದನ್ನ ಒಂದು ಆಹಾರ ರೂಪದಲ್ಲೇ ಕೊಡ್ತಿದ್ದೆ. ಆದ್ರೆ ಅದ್ರ ತಿಂದು ಪ್ರಯೋಜನ ಆದವರು ನಮ್ಗೆ ಈ ರೀತಿ ಪ್ರಯೋಜನ ಆಗಿದೆ ಅಂತೆಲ್ಲ ಹೇಳಿ ಅದು ಈಗ ಒಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಉತ್ಪನ್ನವಾಗಿ ಆಗಿದೆ. ಹೇಗೆ ಅಂದ್ರೆ, ಈಗ ಅಂಜೂರದಲ್ಲಿ ಹಿಮೋಗ್ಲೋಬಿನ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತ ಅಂಶ ಇದೆ. ರಕ್ತಹೀನತೆ ಇದ್ದವರಿಗೆ, ಆಮೇಲೆ ಹೃದಯದ ಕಾಯಿಲೆ, ಶ್ವಾಸಕೋಶದ ತೊಂದರೆಗಳಿಗೆಲ್ಲ ಕೂಡ ಇದು ತುಂಬಾ ಒಳ್ಳೇದು, ಆರೋಗ್ಯಕರವಾಗಿತ್ತು. ನಾವೀಗ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ, ವಯೋವೃದ್ಧರು ಎಲ್ಲರಿಗೂ, ಅಬಾಲ ವೃದ್ಧರಿಂದ ಹಿಡಿದು ಎಲ್ಲರೂ ಕೂಡ ಇದನ್ನ ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ಲೇಹ ಅಂತ ದಿನ ಕೂಡ ಉಪಯೋಗಿಸಬಹುದು. ಅದನ್ನ ನಾನೀಗ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಅಂಜೂರ, ನಮ್ಮ ಹಿತ್ತಲಿನಲ್ಲೇ ಬಿಟ್ಟಿರುವ ಅಂಜೂರವನ್ನ ಈಗ ನಾನು ತಂದು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಈಗ ಹೇಗ್ ಮಾಡೋದು ಅಂತ ತೋರಿಸ್ಕೊತೀನಿ. ಇದು ಫಸ್ಟ್ ಇದನ್ನ ಹೆಚ್ಕೋಬೇಕು. ಹೆಚ್ಕೊಂಡು ನಂತರ ಕುಕ್ಕರ್ನಲ್ಲಿ ಬೇಯಿಸಿ ಬೆಲ್ಲ ಹಾಕಿ ಆಮೇಲೆ ಕಾಸೋದು ನಾನು ತೋರಿಸ್ಕೊಡ್ತೀನಿ. ಈಗ ಅಂಜೂರನ ಹಚ್ಕೊಳ್ಳೋಣ. ಈಗ ಅಂಜೂರನ ಹೆಚ್ಕೋತಾ ಇದ್ದೀನಿ. ನಮ್ಮ ಹಿತ್ತಲಿನಲ್ಲಿ ಇದು ಸಾವಯವ, ಯಾವುದೇ ರಾಸಾಯನಿಕವನ್ನ ಬಳಸದೆ ನೈಸರ್ಗಿಕವಾಗಿ ಹಿತ್ತಲಿನಲ್ಲಿ ಬೆಳೆದಂತ ಒಂದು ಹಣ್ಣು ಇದು. ಇದನ್ನ ನಾನೀಗ ಹೆಚ್ಕೋತಾ ಇದ್ದೀನಿ. ಹಣ್ಣನ್ನ ತೊಟ್ಟನ್ನ ತೆಗೆದು 4 ಪೀಸ್ ಮಾಡಿ ಹೆಚ್ಕೊಳ್ಳೋದು. ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ತುಂಬಾ ಚಿಕ್ಕದಾಗಿ ಹೆಚ್ಕೊಳ್ಳೋದೇನ್ ಬೇಕಾಗಲ್ಲ. ಅಂಜೂರ ಹಣ್ಣಲ್ಲಿ ಸಾಮಾನ್ಯವಾಗಿ ಹುಳಗಳು ಇರುತ್ತೆ ಅಂತ ಕೇಳಿರ್ತೀರಿ. ಆದ್ರೆ ಅದು ಹತ್ತಿ ಹಣ್ಣಲ್ಲಿ ಇರೋದು. ಅಂಜೂರ ಹತ್ತಿ ಜಾತಿಗೆ ಸೇರಿದ ಹಣ್ಣು ಬಿಟ್ರೆ ಹತ್ತಿ ಹಣ್ಣಲ್ಲ. ಅಂಜೂರ ಹಣ್ಣುಗಳಲ್ಲೇನೋ ಅಷ್ಟೊಂದು ಹುಳಗಳು ಇದ್ದಿರಲ್ಲ. ಆದ್ರೂ ಬೇಕಿದ್ರೆ ನೋಡ್ಕೊಳ್ಬಹುದು, ಇದ್ರಲ್ಲಿ ಹುಳಗಳು ಇದ್ದಿರಲ್ಲ. ಹೆಚ್ಕೊಂಡು ನಂತರ ಬೇಯಿಸ್ಕೊಳ್ಬೇಕು. ಬರೀ ಬೆಲ್ಲ ಒಂದೇ ಹಾಕಿ ಪಾಕ ಅಥವಾ ಜಾಮ್ ತರ ಮಾಡ್ಕೊಳ್ಬಹುದು. ಆದ್ರೆ ಒಂದಿಷ್ಟು ಬೇರು ನಾರುಗಳು,
ಆಮೇಲೆ ಮಸಾಲೆ ವಸ್ತುಗಳನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅದು ಒಂದು ಒಳ್ಳೇದಾಗಿ ಪರಿಣಮಿಸುತ್ತೆ. ಹಾಗಾಗಿ ಜಾಮ್ಗಿಂತ ಲೇಹ ಆರೋಗ್ಯಕ್ಕೆ ಒಳ್ಳೇದು. ಹಾಗಾಗಿ ಲೇಹ ಮಾಡ್ಕೊಳ್ಳೋದು ಒಳ್ಳೇದು. ಇದನ್ನೆಲ್ಲ ಹೆಚ್ಕೊಂಡು ನಾನಿವತ್ತು ಒಂದು 1 kg ಆಗಷ್ಟು ಹಣ್ಣನ್ನ ತಗೊಂಡಿದ್ದೀನಿ. ಈಗ ಹೆಚ್ಚಿ ಮುಗಿಸ್ಕೊಂಡಿದೀನಿ. ಈಗ ನಾನು ಇದನ್ನ ಬೇಯಿಸ್ಕೊಂಡು ನಂತರ ಅದನ್ನ ಬೇಯಿಸೋಕೆ ಇಡ್ತಾ ಇದ್ದೀನಿ. ಈಗ ಅಂಜೂರ ಲೇಹ ಮಾಡಕ್ಕೆ ನಾನು ಏನೇನ್ ಹಾಕ್ತಿದ್ದೀನಿ ಅಂತ ತೋರ್ಸ್ಬೇಕಲ್ವಾ. ಈಗ ಇದರಲ್ಲಿ ನಾನು ಒಂದಿಷ್ಟು ಬೇರು ನಾರುಗಳು, ಆಮೇಲೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕ್ತಾ ಇದ್ದೀನಿ. ಉತ್ತುತ್ತಿ, ಬಾದಾಮಿ, ದ್ರಾಕ್ಷಿ, ವಾಲ್ನಟ್, ಈ ತರ ಡ್ರೈ ಫ್ರೂಟ್ಸ್ ಗಳು, ಮತ್ತೆ ಬೋಳ್ಕಾಳು ಅಂತ ಕಾಳು ಮೆಣಸನ್ನ ತೊಳೆದು ಹಣ್ಣನ್ನ ತೊಳೆದು ಒಣಸಿರಂತ ಬಿಳಿ ಬೋಳ್ಕಾಳು, ಜೀರಿಗೆ, ಆಮೇಲೆ ಜಾಯಿಕಾಯಿ, ಲವಂಗ, ಬಜೆ, ಆಮೇಲೆ ಜೇಷ್ಮೂದು, ಆಮೇಲೆ ಅಶ್ವಗಂಧ, ರಕ್ತ ಮಂಜಿಷ್ಟ, ಹಿಪ್ಲಿ, ಈ ತರ ಗಸಗಸೆ, ಈ ತರ ಬೇರು ನಾರುಗಳನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ. ಈ ಬೇರು ನಾರುಗಳನ್ನೆಲ್ಲ ಸೆಪರೇಟ್ ಆಗಿ ಕುಟ್ಟಿ ಪೌಡರ್ ಮಾಡಿಟ್ಕೋಬೇಕು. ಡ್ರೈ ಫ್ರೂಟ್ಸ್ ಅನ್ನ ಅಂಜೂರದ ಜೊತೆಗೆ ಹಾಕಿ ಬೇಯಿಸ್ಬೇಕು. ನಾನೀಗ ಡ್ರೈ ಫ್ರೂಟ್ಸ್ ಅನ್ನ ಮತ್ತು ಅಂಜೂರನ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಬೇಯಿಸ್ಕೋಬೇಕು. ಇದನ್ನೆಲ್ಲ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೋಬೇಕು. ನಾನು ನಿಮ್ಗೆ ಹೇಳ್ದಂತೆ ಪ್ರತಿನಿತ್ಯ ಮಾಡ್ತಾ ಇರ್ತೀನಿ ಅಂಜೂರ ಲೇಹ. ಹಾಗಾಗಿ ನಾನು ಈಗಾಗಲೇ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಇದನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನೀಗಾಗಲೇ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲ, ನಾನು ಉಪಯೋಗಿಸೋದು ಬೆಲ್ಲ ಡಬ್ಬಿ ಬೆಲ್ಲ ಅಂತ, ಆಲೆ ಮನೆಗಳಲ್ಲಿ ಜೋನಿ ಬೆಲ್ಲ ಅಂತಲೂ ಕೆಲವು ಕಡೆ ಕರೀತಾರೆ. ಆ ಬೆಲ್ಲವನ್ನ ನಾನು ಇದಕ್ಕೆ ಉಪಯೋಗಿಸೋದು. ಸರಿಯಾಗಿ 1 kgಗೆ 3/4 ಅಥವಾ ಅರ್ಧ kg ಅಂತೂ ಬೇಕೇ ಬೇಕು. 3/4 kg ಹಾಕೊಂಡ್ರು ಪರವಾಗಿಲ್ಲ, ಇಷ್ಟ ಆಗೋರಿಗೆ ಹಾಕೊಂಡು ಅದನ್ನ ನಾವು ಆಮೇಲೆ ಕಾಸ್ಕೋಬೇಕಾಗತ್ತೆ. ಆ ಪೌಡ್ರು, ಬೇರು ನಾರುಗಳ ಪೌಡ್ರುಗಳು ಹಾಗೂ ಬೆಲ್ಲ ಎಲ್ಲ ಹಾಕಿ ಅದನ್ನ ಕಾಸ್ಬೇಕಾಗತ್ತೆ. ಬೆಂದ ನಂತರ ಅದನ್ನ ಮಿಕ್ಸಿಯಲ್ಲಿ ರುಬ್ಕೋಬೇಕು. ರುಬ್ಕೊಂಡ ನಂತರ ಕಾಯಿಸೋದು. ಈಗ ಬೆಂದ ನಂತರ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬೆಂದಿದೆ, ಈಗ ತೋರಿಸ್ತೀನಿ. ಹಣ್ಣಾಗಿ ಚೆನ್ನಾಗಿ ಬೆಂದ್ರೆ ಅದನ್ನ ರುಬ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಹಣ್ಣಾಗಿ ಬೆಂದಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಬೇಯಿಸಿದ ಅಂಜೂರನ ರುಬ್ಬುವಾಗ್ಲೇನೆ ಬೆಲ್ಲ ಸೇರಿಸ್ಕೊಂಡ್ರೆ ತುಂಬಾ ನುಣ್ಣಗೆ ರುಬ್ಬಕ್ಕೆ ಅನುಕೂಲ ಆಗುತ್ತೆ. ಬೆಲ್ಲ ಹಾಕೊಂಡ್ರೆ ಬಿಸಿ ಬಿಸಿ ಇರುತ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕಿ ಬೀಸ್ಕೊಂಡ್ರೆ ರುಬ್ಬೋಕೆ ನುಣ್ಣಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಅರ್ಧ ಬೆಲ್ಲವನ್ನು ಈಗಲೇ ಹಾಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಕಲಸ್ಕೊಂಡ್ರೆ ಅದು ನೀರ್ ಬರುತ್ತೆ.
ಆಗ ನಾವು ರುಬ್ಬೋಕೆ ಯಾವುದೇ ಬೇರೆ ಮತ್ತೆ ಎಕ್ಸ್ಟ್ರಾ ನೀರ್ ಸೇರ್ಸೋದು ಬೇಕಾಗಲ್ಲ. ಲೇಹ ಅಂದ್ರೆ ನಾವ್ ಇದನ್ನ 2 3 ತಿಂಗಳ ಗಟ್ಲೆ ಇಟ್ಕೋತೀವಲ್ವಾ, ಹಂಗಾಗಿ ನೀರ್ನ ಸೇರ್ಸಲ್ಲ. ಇದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಹೀಗೆ ಕಲಸೋದ್ರಿಂದ ಅದು ನೀರಾಗುತ್ತೆ. ಆವಾಗ ನಾವು ಮತ್ತೆ ನೀರ್ ಹಾಕೊಂಡು ರುಬ್ಬೋದ್ ಬೇಕಾಗಿಲ್ಲ. ಅದಕ್ಕೆ ಈಗ ನಾನು ರುಬ್ತೀನಿ. ಬಾಣ್ಲಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಿಟ್ಟಿನ ತರ ನುಣ್ಣಗೆ ಆಗಿರ್ಬೇಕು. ದೋಸೆ ಹಿಟ್ಟಿನ ತರ ನುಣ್ಣಗೆ ಆಗಿರ್ಬೇಕು. ಎಲ್ಲಾ ಹಣ್ಣುಗಳನ್ನು ಈ ರೀತಿ ರುಬ್ಕೊಂಡು ಅದಕ್ಕೆ ಆಮೇಲೆ ನಮ್ದು ಬೇರುನಾರಿ ಪೌಡರ್ ಎಲ್ಲ ಇದೆಯಲ್ಲ ಅದನ್ನ ಹಾಕಿ ಕಾಸ್ಬೇಕು. ನಾನೀಗ ಎಲ್ಲದನ್ನು ರುಬ್ಕೊಂಡು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನಾನು ರುಬ್ಕೊಂಡಿರೋ ಅಂಜೂರ 1 kg ಅಷ್ಟು ಅಂಜೂರನ ಅರ್ಧ ಬೆಲ್ಲ ಹಾಕಿ, ಅಂದ್ರೆ 3/4 kg ಬೆಲ್ಲ ಹಾಕ್ಬೇಕು ಅಂದಿದೆ. ಅದ್ರಲ್ಲಿ ಅರ್ಧ ಭಾಗನ ಹಾಕಿ ನಾನೀಗ ಬೀಸ್ಕೊಂಡಿದೀನಿ. ಅದನ್ನೀಗ ನಾವು ಕಾಸಕ್ಕೆ ಇಡೋಣ. ಈಗ ಇದನ್ನ ಕಾಸ್ಕೋಬೇಕು. ಇದು ಕಾಸುವಾಗ ಈಗ ನಾನು ಬೆಲ್ಲ ಮತ್ತೆ ಸೇರಿಸ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ವಾ, ಮೆಣಸಿನಕಾಳು, ಜೀರಿಗೆ ಇದನ್ನೆಲ್ಲ ಅವಾಗ ನಿಮಗೆ ತೋರಿಸಿದೆ. ಇದನ್ನೆಲ್ಲ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡ್ರನ್ನ 1 kgಗೆ ಇಷ್ಟು ಅಂತ ಅಳತೆ ಇರುತ್ತೆ, ಅಷ್ಟು ಸೇರಿಸ್ಕೋಬೇಕು. 1 kgಗೆ ನಾನು ಈಗ 4 ಚಮಚ ಸೇರಿಸ್ತಾ ಇದ್ದೀನಿ. ಅರ್ಧ kgಗಾದ್ರೆ 2 ಚಮಚ. ಹೀಗೆ ನಾನು ಒಟ್ಟಿಗೆ 3-4 kg ಮಾಡುವಾಗ ದೊಡ್ಡ ಬಾಟ್ಲಿ ಇಟ್ಕೊಂಡು ಆ ಪ್ರಮಾಣ ನೋಡ್ಕೊಂಡು ಹಾಕೋಬೇಕಾಗತ್ತೆ. ನಾನೀಗ ಈ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇಷ್ಟು ಹಾಕೊಂಡು ಈಗ ಚೆನ್ನಾಗಿ ಬೆಲ್ಲನ ಹಾಕಿರೋದ್ರಿಂದ ಇದೀಗ ನೀರಾಗುತ್ತೆ. ಸ್ವಲ್ಪ ನೀರು ಹೊಡ್ಕೊಂಡು ಚೆನ್ನಾಗಿ ಎಲ್ಲ ಬೇಯುತ್ತೆ. ಇದು ಬೇಯ್ತಾ ಇರ್ಬೇಕಾದ್ರೆ ಪಾಕ ಬರೋ ಹಂತದಲ್ಲಿ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಪಾಕ ಬರ್ತಾ ಇರ್ಬೇಕಾದ್ರೆ ಸಿಡಿಯುತ್ತೆ. ಆಗ ಸ್ವಲ್ಪ ನಾವು ದೂರದಿಂದ ಅದನ್ನ ತೊಳ್ಸ್ಕೊಂಡು ಜಾಗರೂಕತೆಯಿಂದ ಇರ್ಬೇಕಾಗತ್ತೆ. ತುಂಬಾ ಹತ್ರಕ್ಕೆ ಮುಖ ಉಟ್ಕೊಂಡು ನಿಂತ್ಕೋಬಾರ್ದು. ಈಗಲ್ಲ, ಪಾಕ ಬರೋ ಹಂತದಲ್ಲಿ. ಆಮೇಲೆ ಇದು ತಳ ಹಿಡಿಯುತ್ತೆ, ಹಾಗಾಗಿ ಸಣ್ಣ ಊರಿನಲ್ಲೇ ಮಾಡ್ಕೋಬೇಕಾಗತ್ತೆ. ಸಣ್ಣ ಊರಿನಲ್ಲಿ ಮಾಡೋದ್ರಿಂದಾಗಿ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ದೊಡ್ಡ ಉರಿ ಮಾಡಿದ್ರೆ ಪಾಕ ಬಂದು ಕೊತ ಕೊತ ಅಂತ ಕುದಿ ಆ ಹದದಲ್ಲಿ ಬೇಯಿಸೋದಲ್ಲ ಇದು. ಸಣ್ಣ ಉರಿ ಬೇಯಿಸ್ಕೋಬೇಕು. ಬೆಂಕಿ ಒಲೆ, ಹಿಂದೆಲ್ಲ ನಾವು ಕೆಂಡದ ಒಲೆ, ಬೆಂಕಿ ಒಲೆ ಅಡುಗೆ ಮಾಡ್ತಿದ್ವಲ್ಲ, ಆ ಕೆಂಡದ ಒಲೆಲಿ ಇನ್ನು ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಈಗ ನಾವು ಬೆಂಕಿ ಒಲೆಯನ್ನ ಉಪಯೋಗಿಸೋದನ್ನ ಬಿಟ್ಬಿಟ್ಟಿದೀವಿ. ಹಾಗಾಗಿ ಈಗ ನಾವೇನು ಇದ್ರಲ್ಲಿ ಮಾಡ್ತಿದೀವೋ ಇದ್ರನ್ನಲ್ಲೇ ಸಣ್ಣ ಊರಿನಲ್ಲಿ, ನಾನೀಗ ಇದನ್ನ ಸಣ್ಣ ಊರಿಲಿ ಇಟ್ಕೊಂಡಿದೀನಿ. ಸಣ್ಣ ಉರಿಲಿ ಆರಿಸೋದ್ರಿಂದ ಇದು ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ, ಮತ್ತೆ ಸಮಯ ತಗೊಳುತ್ತೆ. ಈಗ 1 kg ಲೇಹ ಮಾಡಕ್ಕೆ ಅದು ಪಾಕ ಬಂದು ಲೇಹದ ಹದ ಬರ್ಬೇಕಿದ್ರೆ 1.5 ಗಂಟೆ ಸಮಯ ತಗೊಳುತ್ತೆ. ಅಷ್ಟ್ರವರೆಗೂ ಕೂಡ ನಾವು ಮೊದಲಿಗೆ
ಪದೇ ಪದೇ ಈ ರೀತಿ ಕೈ ಆಡ್ಸೋದು ಬೇಕಾಗಲ್ಲ. ನಂತರದಲ್ಲಿ ಒಂದು ಅರ್ಧ ಗಂಟೆ ಆದ ನಂತರ ಕೈ ಆಡಿಸ್ತಾ ಇರ್ಬೇಕಾಗುತ್ತೆ, ಇಲ್ಲ ಅಂದ್ರೆ ತಳ ಹಿಡಿದು ಹೋಗುತ್ತೆ. ಹೀಗೆ ಕೈ ಆಡಿಸ್ತಾ ಇರ್ಬೇಕಾಗುತ್ತೆ. ಈಗ ಬೆಲ್ಲ ಎಲ್ಲ ಕರಗಿ ಬೇರುನರಿನ ಪೌಡರ್ಗಳೆಲ್ಲ ಸಮ ಮಿಶ್ರಣ ಹಾಕೊಂಡು ಕುದಿತಾ ಇದೆ. ಇದು ಆರಕ್ಕೆ 1.5 ಗಂಟೆ ಅಷ್ಟು ಬೇಕಾಗುತ್ತೆ. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರ್ಬೇಕು, ಇಲ್ಲ ಅಂದ್ರೆ ತಳ ಹಿಡಿದೋಗುತ್ತೆ. ಈಗ ಲೇಹ ಚೆನ್ನಾಗಿ ಬೆಂದು ಪಾಕ ಬರ್ತಾ ಇದೆ. ಅರ್ಧ ಪಾಕ ಬಂದಿದೆ. ಈಗ ಇನ್ನು ಒಂದು ಅರ್ಧ ಗಂಟೆ ಹೀಗೆ ಕೈ ಬಿಡದೆ, ಕೊನೆ ಹಂತದಲ್ಲಿ ಕೈ ಬಿಡದೇನೆ ಹೀಗೆ ಹರ್ಸ್ಕೋತಾ ಇರ್ಬೇಕು. ನೋಡಿ ಈಗ ಪಾಕ ಬಂದಿದೆ, ಕಾಣಿಸ್ತಿದ್ಯಾ? ಹಿಟ್ಟಿನ ಹದದಿಂದ ಈಗ ಈ ರೀತಿ ಆಗಿದೆ, ಪಾಕ ಬಂದಿದೆ. ಇನ್ನು ಕೂಡ ನಾವು ತಿಂಗಳಾನ್ಗಟ್ಲೆ ಇಟ್ಕೊಳ್ಳೋದ್ರಿಂದ ಇದನ್ನ, ಆಮೇಲೆ ಹಣ್ಣಾಗಿದ್ರಿಂದ ನಾವಿದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಹಾಕ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಆರಿಸ್ಕೊಂಡ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. 2-3 ತಿಂಗಳ ಇಟ್ಕೊಂಡು ತಿನ್ಬೋದು. ಇನ್ನೊಂದು ಸ್ವಲ್ಪ ಇದನ್ನ ಆರಿಸ್ಕೋಬೇಕು. ಪಾಕ ಬಂದಿದೆ ಲೇಹ. ಈ ಹಂತದಲ್ಲಿ ಇದಕ್ಕೆ 1 kgಗೆ 4ರಿಂದ 5 ಚಮಚದಷ್ಟು ತುಪ್ಪವನ್ನ ಹಾಕೋಬೇಕು. ಆಕಳ ತುಪ್ಪ, ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಲೇಹ ತುಂಬಾ ತಿನ್ನಲು ರುಚಿಯಾಗಿರುತ್ತೆ. ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅಂತ ಅದೊಂದೇ ನೋಡಿದ್ರೆ ತಿನ್ನಕ್ಕೂ ರುಚಿ ಇರ್ಬೇಕಲ್ವಾ. ತುಪ್ಪ ಹಾಕೋದ್ರಿಂದ ಅದು ರುಚಿಯನ್ನ ಕೊಡುತ್ತೆ, ಮತ್ತೆ ಬಾಳಕೆನೂ ಬರುತ್ತೆ. ಈಗ ನಾನು ತುಪ್ಪ ಹಾಕೋತಾ ಇದೀನಿ. ತುಪ್ಪವನ್ನ ಒಂದೇ ಸರಿ ಹಾಕ್ಬಾರ್ದು, ಆರ್ತಾ ಬಂದಂಗೂ ಹಾಕೋಬೇಕು. ಆಗ ಅದು ತಳ ಕೂಡ ಹಿಡಿಯಲ್ಲ. ನಾನೀಗ ತುಪ್ಪವನ್ನ ಹಾಕಿದೀನಿ. ತುಪ್ಪ ಹಾಕೊಂಡು ತೋರಿಸ್ತಾ ಇದ್ದೀನಿ. ಒಂದ್ 4 ಸಲ ಮಗಚ್ಕೊಂಡು ಆನಂತರ ಮತ್ತೊಂದೆರಡು ಚಮಚ ತುಪ್ಪ ಹಾಕೋಬೇಕು. ಆನಂತರ ಇದನ್ನ ತಣ್ಣಗೆ ಒಂದು 6ರಿಂದ 7 ತಾಸು ಅಥವಾ ಒಂದು ಅರ್ಧ ದಿನ ತಣಿಯೋಕ್ ಬಿಡ್ಬೇಕು. ಆ ನಂತರ ಗಾಜಿನ ಜಾರಿ ಅಥವಾ ಕಡ್ಗೆಗಳಲ್ಲಿ ಹಾಕಿ ಇಟ್ಕೊಂಡ್ರೆ ಅದನ್ನ 3 ತಿಂಗಳಗಟ್ಲೆ ಇಟ್ಕೊಂಡು ತಿನ್ಬೋದು. ಅಂದ್ರೆ 3 ದಿನಕ್ಕೆ ಹಾಳಾಗ್ತಿರ ಅಂಜೂರ ಹಣ್ಣನ್ನ 3 ತಿಂಗಳವರೆಗೂ ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಆಮೇಲೆ ನನ್ನ ಅಂಜೂರ ಲೇಹ ತಿಂದವರ ಗ್ರಾಹಕರದ ಕೆಲವೊಂದು ಕಥೆನ ನಾನು ಇದು ಲೇಹ ಆಗೋವರಿಗೆ ಹೇಳ್ತೀನಿ. ನಾನು ಅಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಕೊಟ್ಟಿದ್ರು, ನಾನೇ ಅದೇ ವೈದ್ಯ ಅಂತ ಇರೋದ್ರಿಂದ ಔಷಧಿ ಅಂತ ನಾನು ಯಾರಿಗೂ ಕೊಟ್ಟಿಲ್ಲ. ಅವರಾಗೆ ಹೀಗೆ ಅಂಜೂರ ಡಾಕ್ಟರ್ ಹತ್ರ ಹೋದಾಗ ರಕ್ತ ಕಮ್ಮಿ ಇದೆ, ರಕ್ತಹೀನತೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಾಗ ಡಾಕ್ಟರ್ ಅವರಿಗೆ ಅಂಜೂರ ತಿನ್ನಕ್ ಹೇಳಿರ್ತಾರೆ. ಅಂಜೂರ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ಸಿಕ್ಕಲ್ಲ, ಹಸಿ ಅಂಜೂರ ತಿಂದ್ರೆ ಒಳ್ಳೇದು ಅಂತ ಹುಡುಕ್ತಿರ್ತಾರೆ. ಅವಾಗ ಅಂಜೂರ ಲೇಹ ಸಿಗುತ್ತೆ ಅಂತ ಕೇಳಿ ನನ್ನ ಹತ್ರ ತಗೊಂಡು ತಿಂದಿದ್ದಾರೆ. ಹೇಗೆ ಅಂದ್ರೆ ಕೆಲವರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗಿ ತುಟಿ ಕಣ್ಣ ಕೆಳಭಾಗೆಲ್ಲ ಬೆಳ್ಳಗಾಗಿ, ತುಟಿ ಎಲ್ಲ ಬೆಳ್ಳಗಾದವರು 2ರಿಂದ 3 ತಿಂಗಳು ಒಂದು 4-5 ಬಾಟ್ಲು ತಿನ್ನ ನಂತರ ಅವ್ರ ತುಟಿ ಎಲ್ಲ ಕೆಂಪಾಗಿ, ಅಂದ್ರೆ ಅವರಲ್ಲಿ ನೋಡ್ಲಿಕ್ಕೂ ಗೊತ್ತಾಗಿ, ಆಮೇಲೆ ಡಾಕ್ಟರ್ ಹತ್ರ ಹೇಗೋ ಹಿಮೋಗ್ಲೋಬಿನ್ ಜಾಸ್ತಿ ಆಗಿರುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ, ನನಗೆ ಸುಸ್ತು ಹೋಗಿದೆ, ಚೈತನ್ಯ ಬಂದಿದೆ ಅಂತೆಲ್ಲ ಅವರಾಗೆ ನನಗೆ ಹೇಳಿದ್ದು. ನಾನು ಯಾರಿಗೂ ಇದನ್ನ ಒಂದ್ ಮೆಡಿಸಿನ್ ಅಂತ ಅಥವಾ ಔಷಧಿ ಅಂತ ಕೊಡ್ತಾ ಇಲ್ಲ. ಒಂದು ಒಳ್ಳೆಯ ಆಹಾರ, ಬೆಳಗ್ಗೆ ಸಂಜೆ ಒಂದೊಂದು ಚಮಚ, ಈಗ ನಾವು ಬೋರ್ನ್ವಿಟಾ, ಹಾರ್ಲಿಕ್ಸ್ ಹಿಂಗೆಲ್ಲ ಕುಡಿತೀವಲ್ವಾ, ಚ್ಯವನ್ಪ್ರಾಶ್ ಎಲ್ಲ ತಿಂತೀವಿ, ಅದೇ ತರನೇ ಇದೊಂದು ಒಳ್ಳೆ ಫುಡ್ ತಿನ್ಲಿಕ್ಕೆ ಅಂತ ಕೊಟ್ಟಿರೋದು. ಆದ್ರೆ ಅದು ಆರೋಗ್ಯಕ್ಕೂ ಕೂಡ ಅನುಕೂಲ ಆಗಿ ಒಂದು ಒಳ್ಳೆ ಪರಿಣಾಮವನ್ನ ಅದನ್ನ ಬಳಸ್ತಾ ಇರೋರ ಮೇಲೆ ಬಿದ್ದಿದೆ ಅಂತ ಅವ್ರು ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ನೊಂದು ಉತ್ಪನ್ನ 4 ಜನರಿಗೆ ಅನುಕೂಲ ಆಗ್ತಾ ಇದೆ, ಅವ್ರ ಆರೋಗ್ಯಕ್ಕೆ ಅನುಕೂಲ ಆಗಿದೆ ಅಂತ ಕೇಳಿ ನಂಗೆ
ನಿಜಕ್ಕೂ ಖುಷಿ ಆಗ್ತಾ ಇದೆ. ಈಗ ನೀವು ಇದನ್ನ ಅಂಜೂರ ಇದ್ದವರು ಸಿಕ್ಕವರು ಮಾಡಿಕೊಂಡು ತಿನ್ನಿ. ಇಲ್ಲ ಅಂದ್ರೆ ಇದು ನನ್ನ ಪ್ರಾಡಕ್ಟ್ ಅಂತ ನಾನು ಹೇಳಿದ್ದೀನಿ. ಈಗ ಇನ್ನೆರಡು ಚಮಚ ತುಪ್ಪ ಹಾಕೋತೀನಿ. ನನ್ನ ಹತ್ರ ಯಾವಾಗಲೂ ವರ್ಷದ ಸದಾಕಾಲನೂ ಲೇಹ ಸಿಗುತ್ತೆ. ನಾನು ನಂಬರ್ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತಂದ್ರೆ ಹಣ್ಣು ಸಿಕ್ಕವರು ನಾನು ಹೇಗೂ ಲೇಹ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಸಿಗದೇ ಇದ್ದವರು ಲೇಹವನ್ನ ನನ್ನ ಹತ್ರ ಸಿಗುತ್ತೆ, ತಗೊಳ್ಬೋದು. ನನಗೆ ಮೆಸೇಜ್ ಮಾಡಿ. ಈಗ ಇದು ಪೂರ್ತಿ ಆಗಿದೆ. ಇನ್ನೊಂದೆರಡು ಸರಿ ತೊಳಸ್ಕೊಂಡು ಬೆಂಕಿ ಆರಿಸ್ಕೊಳ್ಬೇಕು. ಹಾಗೆ ಬಾಣಲಿಯಲ್ಲೇ ಒಂದು ಅರ್ಧ ಗಂಟೆ ಅಥವಾ ಒಂದು ಅರ್ಧ ದಿನ ತಣಿಯಕ್ ಬಿಡೋಣ. ಆ ನಂತರ ಬಾಟ್ಲಿಯನ್ನ ತುಂಬಿಟ್ಕೊಳ್ಬೇಕು. ದಿನ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ಅಥವಾ ದಿನಕ್ಕೆ ನಿಮ್ಗೆ ಯಾವ ಹೊತ್ತಲ್ಲಿ ಒಂದೇ ಒಂದು ಸಮಯ ಮಾಡ್ಕೊ, ಮಧ್ಯಾಹ್ನ ಆದ್ರೂ ಪರವಾಗಿಲ್ಲ, ಒಂದೊಂದು ಚಮಚ ತಿನ್ನೋದ್ರಿಂದ ತುಂಬಾ ಒಳ್ಳೇದು. ತಿನ್ಕೊಂಡು ಬಿಸಿ ನೀರು ಅಥವಾ ಹಾಲು ಕುಡಿಬಹುದು. ನಾನೀಗ ಬೆಂಕಿಯನ್ನ ಆರಿಸ್ತಾ ಇದ್ದೀನಿ. ಈಗ ಆರೋಗ್ಯಕ್ಕೆ ಉತ್ತಮವಾದ ರುಚಿಕರ, ತುಂಬಾ ರುಚಿ ಇರುತ್ತೆ. ಕೆಲವರೆಲ್ಲ ಒಂದೊಂದು 1/4 kg ಬಾಟ್ಲು, ನಾನು ಇದನ್ನ 1 kgಗಿಂತ ಜಾಸ್ತಿ ಕೊಡಲ್ಲ, ಯಾಕಂದ್ರೆ 3 ತಿಂಗಳ ಅದ್ರದ್ದು ಲೈಫ್ ಇರೋದು. ಹಾಗಾಗಿ ಅವ್ರು ಇಟ್ಕೊಂಡು ಮತ್ತೆ ಹಾಳು ಮಾಡ್ಕೊಂಡ್ರೆ ಅಂತ ಮತ್ತೆ ಕೊಡ್ತೀನಿ. ಒಂದೇ ಸಲ ಜಾಸ್ತಿ 1 kgಗಿಂತ ಜಾಸ್ತಿ ಕೊಡಲ್ಲ. ತಗೊಂಡವರು 3 ತಿಂಗಳ ಅಲ್ಲ, 15 ದಿವಸದೊಳಗೇನೆ ದಿನ 3-4 ಚಮಚ ರುಚಿ ಇದೆ ಅಂತ ತಿಂದು ಖಾಲಿ ಮಾಡಿದವರು ಕೂಡ ಇದ್ದಾರೆ. ಅಂದ್ರೆ ತಿನ್ನೋಕ್ ತುಂಬಾ ರುಚಿ ಕೂಡ ಆಗಿರುತ್ತೆ. ಇದು ಲೇಹ ಈಗ ರೆಡಿ ಆಗಿದೆ. ಇದನ್ನ ತಣ್ಣಗೆ ತಣಿಯೋ ಹಾಗೆ ಇಟ್ಕೊಂಡು ನಂತರ ಜಾರಿ ತುಂಬಿಟ್ಕೊಂಡು ದಿನ ತಿನ್ನಿ. ಅಂಜೂರ ಲೇಹ ತಿಂದು ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳಿ. ನೋಡಿ, ಲೇಹ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಹಂಚ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ.